ಮಿನಿಸ್ಟರ್ ಯತೀಂದ್ರ ಮತ್ತು ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಸಚಿವ ಯತೀಂದ್ರ ಮತ್ತು ಸತೀಶ್ ಜಾರಕಿಹೊಳಿ ಭೇಟಿ ವಿಚಾರ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಪಕ್ಷದ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಪಕ್ಷ ಸಂಘಟನೆ ಅಹಿಂದ ಸಮಾವೇಶದ ಬಗ್ಗೆಯೂ ಚರ್ಚೆ ಮಾಡಿದ್ದೇವೆ. ಮಂತ್ರಿಮಂಡಲ ವಿಚಾರವಾಗಿ ಕೆಲವರು ಬೇಜಾರಾಗಿದ್ದಾರೆ. ಕೆಲವರನ್ನ ಸರಿಪಡಿಸಿ ಪಕ್ಷದಲ್ಲಿ ಯಥಾಸ್ಥಿತಿಗೆ ತರಬೇಕಾಗಿದೆ. ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಒಟ್ಟಾಗಿ ಹೋಗಬೇಕಾಗುತ್ತೆ. ಉಭಯ ನಾಯಕರಿಬ್ಬರ ಚರ್ಚೆಯ ತಾತ್ಪರ್ಯಗಳನ್ನು ಸತೀಶ್ ಜಾರಕಿಹೊಳಿ ಬಿಚ್ಚಿಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ಹೆಚ್ಚಿಗೆ ಸಾಕು ನಮ್ಮ ಪಕ್ಷದವರು, ನಮ್ಮ ಮಂತ್ರಿಗಳು ಪಕ್ಷದ ಸಂಘಟನೆ ಬಗ್ಗೆ, ಪಕ್ಷದ ಮುಂದಿನ ಆಗುಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕೂಡಿದ್ದೀವಿ ಎಲ್ಲರೂ. ಮತ್ತು ಇದು ಒಂದು ಸಲ ಮುಂಚೆನೂ ಕೂಡಿದ್ದೀವಿ ನಾವು, ಬೇರೆ ಬೇರೆ ಸಂದರ್ಭಗಳಲ್ಲಿ ಈಗೂ ಕೂಡಿದ್ದೀವಿ, ಮತ್ತು ಮುಂದೆ ಕೂಡ ಕೂಡ್ತಾನೆ ಇರ್ತೀವಿ. ಅಹಿಂದ ಸಂಘಟನೆ ಬಗ್ಗೆ ಏನಾದ್ರು ಚರ್ಚೆಗಳಾಯ್ತಾ? ಅದೇ ಒಟ್ಟಿಗೆ ಹೋಗಬೇಕು, ನಮ್ಮ ಶಕ್ತಿ ಎಲ್ಲ ಪಕ್ಷಕ್ಕೆ ಯೂಸ್ ಆಗಬೇಕು, ಆ ದೃಷ್ಟಿಯಲ್ಲಿ ನಾವು ಹೋಗಬೇಕು. ಈ ಮಂತ್ರಿಮಂಡಲದಲ್ಲಿ ಸ್ವಲ್ಪ ಭಾಳ ಜನ ಬೇಜಾರಾಗಿದ್ದಾರೆ. ಅದಂತೆ ಪ್ರಶ್ನೆ ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಅವನ್ನೆಲ್ಲ ಮತ್ತೆ ಸರಿಪಡಿಸ್ಬೇಕು. ಮತ್ತು ಮುಂಚೆ ಇದ್ದ ಯಥಾಸ್ಥಿತಿಗೆ ಅವನ್ನೆಲ್ಲ ನಾವು ತರಬೇಕು. ಒಂದೇ ವೇದಿಕೆಯಲ್ಲಿ ಎಲ್ಲರೂ ಹೋಗ್ಬೇಕಂತ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ವಿ. ಸಚಿವ ಸಂಪುಟದ ಒಳಗಡೆ ಬೇಸರ ಇದೆಯಾ ಅಥವಾ ಸಿಗದೇ ಇರೋರು ಬೇಸರ? ಸಿಗದೇ ಇರೋರು ಒಳಗಡೆ ಏನು ಪ್ರಶ್ನೆ ಇಲ್ಲ, ಸಿಗದೇ ಇರೋರ್ಗೆ ಬೇಸರ ಇದೆ, ಅದೇನು ಗೊತ್ತೇ ಪ್ರಶ್ನೆ ಇಲ್ಲ. ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವನ್ನೆಲ್ಲ ಸಮಾಧಾನ ಮಾಡೋಂಥ ಜವಾಬ್ದಾರಿ ಎಲ್ಲರ ಮೇಲೆ ಇದ್ದಾರೆ. ಖಾತೆ ಸಮಾಧಾನ ಎಲ್ಲರಿಗೂ ಇದೆಯಾ? ಖಾತೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ನಾವು ಮತ್ತು ಯತೀಂದ್ರರ ಭೇಟಿಯ ತಾತ್ಪರ್ಯ ಪಕ್ಷ ಸಂಘಟನೆ ಮಾಡುವಂತಹದ್ದು. ಅಹಿಂದ ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನರಿಗೆ ಕಳೆದ ಬಾರಿ ಮಂತ್ರಿ ಸ್ಥಾನ ಸಿಗಲಿಲ್ಲ. ಬೇಜಾರಾದಂತಹ ವ್ಯಕ್ತಿತ್ವಗಳನ್ನು ಸರಿಪಡಿಸುವಂತಹ ಕೆಲಸ ಆಗಬೇಕು. ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಂಘಟಿತನಾತ್ಮಕವಾದಂತಹ ಯಾವುದೇ ನಷ್ಟಗಳಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನಗಳಾಗಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ಬೆಂಗಳೂರಿನಲ್ಲಿ. ಎಲ್ಲ ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯರ ಜೊತೆ ಸುದೀರ್ಘವಾದಂತಹ ಚರ್ಚೆ ನಡೆಸಿದ್ರು. ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡಿದ್ದಾರೆ.